ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಒಂದು ಕಡೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಇಡೀ ಆಡಳಿತ ವರ್ಗ ತಲೆ ಕೆಡಿಸಿಕೊಂಡು ಕೆಲಸ ಮಾಡ್ತಿದೆ. ಆದರೆ ಬೀದರ್ ಜಿಲ್ಲಾ ಪೊಲೀಸರು ಬೀದಿಯಲ್ಲಿ ಮೈ ಮರೆತು ಡ್ಯಾನ್ಸ್ ಮಾಡಿದ್ದು. ಹೌದು, ಕಳೆದ ಶನಿವಾರ ರಾತ್ರಿ ನಿವೃತ್ತ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವರ್ತೂರಕರ ಅವರ ಬೀಳ್ಕೊಡುಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಎಸ್ಪಿ ಕಚೇರಿಯಿಂದ ಪ್ರವಾಸಿ ಮಂದಿರದವರೆಗೆ ಕುದುರೆ ಮೇಲೆ ಮೆರವಣಿಗೆಯನ್ನ ಮಾಡಲಾಯಿತು. ಆದರೆ ಜಿಂತಾತ ಚಿತಾ ಚಿತಾ ಹಾಡು ಸೇರಿದಂತೆ ಹಲವು ಸಾಂಗ್ಸ್ಗೆ ಪೊಲೀಸ್ ಪೇದೆಗಳು ಪೋಲಿ ಹುಡುಗರಂತೆ ಡ್ಯಾನ್ಸ್ ಮಾಡಿದ್ರು. ಸಾಲ್ದು ಅಂತ ಗಂಗ್ನಮ್ ಸ್ಟೈಲ್ ನೃತ್ಯಕ್ಕೂ ಸ್ಟೆಪ್ ಹಾಕಿದ್ರು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಮೈಸೂರು ಜಿಲ್ಲೆ ನಂಜನಗೂಡಿನ ದೊಡ್ಡ ಜಾತ್ರೆಗೆ ಚಾಲನೆ ಸಿಕ್ತು. ಗೌತಮ ಪಂಚರಥೋತ್ಸವಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಸಾಕ್ಷಿಯಾದರು. ಪಂಚರಥಗಳಿಗೆ ಜನತೆ ಹಣ್ಣು ಎಸೆದು ಭಕ್ತಿ ಮೆರೆದರು. ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರ. ನಂಜುಂಡೇಶ್ವರನ ಕೃಪೆಗಾಗಿ ಕಾದು ನಿಂತ ಸಮೂಹ. ತೇರಿಗೆ ಹಣ್ಣು ಒಗೆದು ಕೃತಾರ್ಥರಾದ ಭಕ್ತರು. ನಂಜುಂಡೇಶ್ವರ ನೆಲಸಿಹ ಊರು, ನಂಜನಗೂಡೆ ಒಲವಿನ ಊರು. ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಂಜನಗೂಡಿನ ನಂಜುಂಡೇಶ್ವರನ ಪಂಚರಥೋತ್ಸವದ ದೃಶ್ಯ. ಮುಂಜಾನೆ 6 ಗಂಟೆಗೆ ನಂಜುಂಡೇಶ್ವರ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಚಾಲನೆ ದೊರಕಿತು. ನಂಜುಂಡೇಶ್ವರ ನೆಲಸಿಹ ಊರು, ನಂಜನಗೂಡೆ ಒಲವಿನ ಊರು. ರಥ ಸಾಗಿದ ರಸ್ತೆಯ ಉದ್ದಕ್ಕೂ ಭಕ್ತರಿಗೆ ಪಾನಕ, ಮಜ್ಜಿಗೆ ವಿತರಿಸಲಾಯಿತು. ಹೆಚ್ಚು ಜನ ಸೇರಿದ ಹಿನ್ನೆಲೆಯಲ್ಲಿ ಜಾತ್ರೆಗೆ ವ್ಯಾಪಕ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಜಾತ್ರೆಯು ಇನ್ನೂ 4 ದಿನಗಳ ಕಾಲ ನಡೆಯಲಿದ್ದು, ಕಪಿಲ ನದಿಯಲ್ಲಿ ತೆಪ್ಪೋತ್ಸವ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಮೈಸೂರಿನಿಂದ ಕ್ಯಾಮರಾಮನ್ ಸಿದ್ದರಾಜು ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ರಾಜಕೀಯದ ಬಗ್ಗೆ, ದೈನಂದಿನ ಬೆಳವಣಿಗೆ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ ಅನ್ನೋದನ್ನ ನೋಡೋಣ ಇವತ್ತಿನ ಜಗಲಿಕಟ್ಟೆಯಲ್ಲಿ. ಶೆಟ್ಟರ್ ಬಗ್ಗೆ ಜೈಲಿಗೆ ಹೋದವರೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ. ಅವರ ಬಾಯಿಗೆ ಹುಳ ಬೀಳುತ್ತೆ. ಈಶ್ವರಪ್ಪ ವಾಟ್ ಕೊಟ್ಟವರು ಮಾತಾಡಂಗಿಲ್ಲ, ಕುರ್ಚಿ ಕೊಟ್ಟವರು ಮಾತಾಡಂಗಿಲ್ಲ. ಹಿಂಗಾದ್ರೆ ಹೆಂಗೆ ಅಂತವ್ರಂತ ಯಡಿಯೂರಪ್ಪ. ಉದಾಸಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದರಿಂದಲೇ ನನ್ನ ಕುರ್ಚಿ ಹೋಯ್ತು. ಸದಾನಂದ ಗೌಡ. ಸದಾನಂದ ಗೌಡ್ರ ಪ್ರಕಾರ ಭ್ರಷ್ಟಾಚಾರ ಮಾಡಿದ ತಪ್ಪು, ಕುರ್ಚಿಗೆ ಮಿರ್ಚಿ ಇಟ್ಟಿದ್ದು ತಪ್ಪು ಗೊತ್ತಾಗ್ತಿಲ್ಲಲ್ಲಪ್ಪ. ವರುಣ ಕ್ಷೇತ್ರದಿಂದಲೇ ಚುನಾವಣೆಗೆ ಸ್ಪರ್ಧಿಸುತ್ತೇನೆ. ಸಿದ್ದರಾಮಯ್ಯ. ವರ್ಣೇಶ್ವರ ಕಾಪಾಡ್ತಾರೆ ಬಿಡಪ್ಪ ಅದವ್ರು ಯಾರು? ಯಡಿಯೂರಪ್ಪನ ಕಾಪು ಸಿದ್ಧಲಿಂಗೇಶ್ವರ. ಈಜಿಪುರ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡಲು ಬದ್ಧ ಹ್ಯಾರಿಸ್. ಎಲೆಕ್ಷನ್ ಹತ್ತಿರ ಬಂದ ಕೂಡಲೇ ಹ್ಯಾರಿಸ್ ಅವ್ರಿಗೆ ಬಡವ್ರ ಮೇಲೆ ಯಾರಿಗೆ ಆಗ್ಬಿಡದೆ.
ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.